ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಎಲ್ಲ ಗಣ್ಯಾಧಿಗಣ್ಯಗಳನ್ನು ನಮಸ್ಕರಿಸುತ್ತಾ ಒಂದು ಭೀಮಗೀತೆ. ಜಾತಿ ಭ್ರಾಂತಿ ಅಳಿಸಿದ ಪುಣ್ಯ ಪುರುಷ, ಜಾತಿ ಭ್ರಾಂತಿ ಅಳಿಸಿದ ಪುಣ್ಯ ಪುರುಷ, ನೀತಿ ಜ್ಯೋತಿ ಬೆಳಗಿದ ದಿವ್ಯ ಪುರುಷ, ನೀತಿ ಜ್ಯೋತಿ ಬೆಳಗಿದ ದಿವ್ಯ ಪುರುಷ, ಬೇವಾಡಿ ಪುರದಲ್ಲಿ ಜನಸಿ ಬಂದೆ ರಾಮಜಿಯ ಮುದ್ದು ಮಗುವಾಗಿ ಬೆಳದೆ, ಅಂಬೇವಾಡಿ ಪುರದಲ್ಲಿ ಜನಸಿ ಬಂದೆ ರಾಮಜಿಯ ಮುದ್ದು ಮಗುವಾಗಿ ಬೆಳದೆ, ತಾಯಿ ಭೀಮಬಾಯಿ ಮಡಿಲಲ್ಲಿ ಜ್ಞಾನದಲ್ಲಿ ಗಂಧವಾಗಿ ನೀ ತೇಲಿದೆ, ಜಾತಿ ಭ್ರಾಂತಿ ಅಳಿಸಿದ ಪುಣ್ಯ ಪುರುಷ, ಜಾತಿ ಭ್ರಾಂತಿ ಅಳಿ ಜ್ಯೋತಿ ಬೆಳಗಿದ ದಿವ್ಯ ಪುರುಷ, ಶಾಲೆ ಹೊರಗೆ ಕುಳಿತು ನೀ ವಿದ್ಯೆಯನ್ನು ಕಲತೆ, ಏಕಲವ್ಯನಂತೆ ನೀ ಬುದ್ಧಿಯೊಳು ಬಲತೆ, ಶಾಲೆ ಹೊರಗೆ ಕುಳಿತು ನೀ ವಿದ್ಯೆಯನ್ನು ಕಲತೆ, ಏಕಲವ್ಯನಂತೆ ನೀ ಬುದ್ಧಿಯೊಳು ಬಲತೆ. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇಲ್ಲಿಯವರೆಗೂ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಜ್ಯೋತಿ ಬೆಳೆಸುವುದರ ಮೂಲಕ गच्छामि तद्यापि संगं शरणं गच्छामि, पाणातिपाता वैरमणि सिक्खापदं समादयामि, अदिन्नदाना वैरमणि सिक्खापदं समादयामि, कामेषु मिच्छाचारा वैरमणि सिक्खापदं समादयामि, मोसावादा वैरमणि सिक्खापदं समादयामि, सुरामेरय मज्जपमादटाना वैरमणि सिक्खापदं समादयामि, साधु 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 बुद्धं नमामि, धम्मं नमामि, संगं नमामि. नमो बुद्धाय. जय भीम, जय प्रभुत्व.
ಬಿ ಆರ್ ಅಂಬೇಡ್ಕರ್ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತಮ್ಮೆಲ್ಲರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಾಬೂಜಿಯವರ 118ನೇ ಜನ್ಮ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಂತೋಷವಾಗಿ ತಿಳಿಸುತ್ತಾ ಈ ಒಂದು ಸುಂದರ ಅರ್ಥಪೂರ್ಣ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಶ್ರೀ ಮತೀನ್ ಕುಮಾರ್ ದೇವದಾರ್ ಸರ್ ಅವರೇ, ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಸುರೇಶ್ ಚೂರಿ ಸರ್ ಅವರೇ, ಶಂಕು ಸರ್ ಅವರೇ, ಹಾಗೂ ನಮ್ಮ ತಾಲೂಕಿನ ಹಾಗೂ ಈ ಜಿಲ್ಲೆಯ ಖ್ಯಾತ ನ್ಯಾಯವಾದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಮಲ್ಲು ಬನ್ಸೋಡ್ ಸರ್ ಅವರೇ, ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಾರ್ಡನ್ ಸಂಘದ ಅಧ್ಯಕ್ಷರು ಹಾಗೂ ಕ್ರಿಯಾಶೀಲ ಹಿಂದಿನ ವಾರ್ಡನ್ರು ಆಗಿರ್ತಕ್ಕಂಥ ನಮ್ಮ ಗ್ರಾಮದ ಪಕ್ಕದ ನಮ್ಮ ಅತ್ಯಂತ ವಾರ್ಡನ್ ಮಿತ್ರರಲ್ಲಿ ಒಬ್ಬರಾಗಿರ್ತಕ್ಕಂಥ ಕುಲಪ್ಪ ಕೋರೆ ಅವರಿಗೆ, ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಾರ್ಡನ್ರಾಗಿರ್ತಕ್ಕಂಥ ಸದಾನಂದ್ ಬಡಿಗರ್ ಅವರೇ, ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರೇ, ವಿದ್ಯಾರ್ಥಿ ಸ್ನೇಹಿತರೆ, ನಾವು ಈ ಒಂದು ವೇದಿಕೆ ಮೇಲೆ ಅತ್ಯಂತ ಸಂಘಟಕರು ಹಾಗೂ ಉಪನ್ಯಾಸಕರು ಆಗಮಿಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು, ಹಾಗೆಯೇ ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಯಾವ ರೀತಿಯಾಗಿ ಹೋರಾಟ ಮಾಡುವುದರೊಂದಿಗೆ ಜೀವನ ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೋರಾಟಗಾರರು ಕೆಲವು ಅತಿ ಮಹತ್ವದ ಸಲಹೆ ಸೂಚನೆಗಳು ಮತ್ತು ಮಾಹಿತಿಗಳನ್ನು ಕೊಡಲು ಆಗಮಿಸಿದ್ದಾರೆ. ಹಾಗೆಯೇ ನೀವೆಲ್ಲ ಜೀವನ ಯಾವ ರೀತಿಯಾಗಿ ರೂಪಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಶೇಷ ಅತಿಥಿಗಳಿಂದ ಮಾಹಿತಿಗಳನ್ನ ಕೇಳೋಣ. ನಾನು ಜಾಸ್ತಿ ಭಾಷಣ ಮಾಡೋದಿಲ್ಲ, ಯಾಕಂತಂದ್ರೆ ನಾನು ನಿಮಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದೆ ಅನೇಕ ತಿಳುವಳಿಕೆಗಳನ್ನ ಕೊಟ್ಟು ಹೋಗ್ತಾ ಇದ್ದೀನಿ. ಆದ್ರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ದೇಶ ವಿದೇಶಗಳಲ್ಲಿ, ಜಗತ್ತಿನ ಬಹುಪಾಲು ರಾಷ್ಟ್ರಗಳಲ್ಲಿ ಆಚರಣೆ ಯಾಕೆ ಆಗ್ತದೆ, ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಹೇಳುತ್ತಾ ನಾವು ನೀವೆಲ್ಲ ತಿಳಿದುಕೊಂಡ ಹಾಗೆ ಈ ದೇಶ ವೈದಿಕ ಸಂಪ್ರದಾಯದಿಂದ ಶತಮಾನಗಳಿಂದಲೂ ವರ್ಣಾಶ್ರಮಕ್ಕೆ ಒಳಪಟ್ಟು ದೇಶ ಸ್ವತಂತ್ರ ಆಗುವ ಮುಂದೆ ನಮ್ಮ ದೇಶದ ಅಂದಿನ ಮಹಾನ್ ನಾಯಕರೆಲ್ಲ ಈ ದೇಶಕ್ಕೆ ಎಂತ ಒಂದು ವ್ಯವಸ್ಥೆ ಕೊಟ್ರೆ ವರ್ಣಾಶ್ರಮದೊಂದಿಗೆ ಭೌಗೋಳಿಕವಾಗಿ ವಿವಿಧ ವ್ಯವಸ್ಥೆಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ದೇಶ ಒಕ್ಕಟ್ಟಾಗಿ ಐಕ್ಯತೆಯಾಗಿ ಭಾತೃತ್ವ ಭಾವನೆಯಿಂದ ಎಲ್ಲ ಜನಗಳು ಸಂತೋಷವಾಗಿರ್ಲಿಕ್ಕೆ ಸಾಧ್ಯತೆ ಏನ್ ಮಾಡಿದ್ರೆ ಸಾಧ್ಯ ಅಂತಕ್ಕಂಥ ಚಿಂತನೆಯನ್ನ ಮಾಡಿ ಅಂದು ಸಂವಿಧಾನವನ್ನ ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹಚ್ಚಿ ಅವರ ಮೂಲಕ ಬೃಹತ್ ಸಂವಿಧಾನವನ್ನ ರಚಿಸಿಕೊಂಡು ನಾವು ಈ ಒಂದು 75 ವರ್ಷದಲ್ಲಿ ಶತಮಾನಗಳಿಂದ ತುಳಿತಕ್ಕೆ ಒಳಪಟ್ಟಂತ ವ್ಯವಸ್ಥೆಯೊಂದಿಗೆ ನಮ್ಮ ದೇಶವನ್ನು ಲೂಟಿ ಮಾಡಿ ದಾಳಿಕೋರರು ಸಂಪತ್ತನ್ನ ಹೊರದೇಶಕ್ಕೆ ತೆಗೆದುಕೊಂಡು ಹೋದಾಗಲೂ ಸಹ ಇವತ್ತು ನಾವು ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಟ್ಟಿನಲ್ಲಿ 3ನೇ ಮತ್ತು 5ನೇ ಅಭಿವೃದ್ಧಿ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಮುಖ್ಯವಾದಂತ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ.